ಗೊತ್ತಾಯ್ತು ಸರ್. ನಾನು ಮಾಡಿದ್ರಿಂದ ಸುಮಾರು ಜನ ಸ್ಟ್ರಗಲ್ ಪಟ್ಟಿದ್ದಾರೆ. ಹೀರೋಯಿನ್ ಈ ಮೌನ ಗುಡ್ಡಮ್ಮನೆಯವರು, ಸಂತೋಷ್ ಸರ್ ನಮ್ಮ ಪ್ರೊಡ್ಯೂಸರು, ಯೋಗರಾಜ್ ಭಟ್ರು ಸರ್, ನಮ್ಮ ರಾಮ್ ಸರ್, ಇಡೀ ಚಿತ್ರತಂಡ, ಕರಿಸುಬ್ಬು ಸರ್, ನಾಣಿ ಸರ್, ಎಲ್ರಿಗೂ ಕೂಡ ಇಲ್ಲಿಂದಾನೇ ಕ್ಷಮೆ ಕೇಳ್ತೀನಿ. ದಯಮಾಡಿ ನನ್ನ ಕ್ಷಮಿಸಿ. ನನ್ನಿಂದ ಎಲ್ಲರೂ ತಲೆ ತಗ್ಸಂಗಾಗಿದೆ. ಇಡೀ ಸ್ನೇಹಿತರು ನಮ್ಮ ಹಳ್ಳಿ ಕಡೆ ಸಿಕ್ಕಾಬಟ್ಟೆ ಬೇಜಾರಾಗಿದ್ದಾರೆ. ನಾನು ಮೊನ್ನೆ ಹೋದಾಗ್ಲೂ ಸುಮಾರು ಜನ ಕೇಳ್ತಿದ್ರು, ಸಿನಿಮಾ ಟೈಮಲ್ಲಿ ಹಿಂಗೆ ಆಗ್ಬಿಡ್ತಲ್ಲ, ಸಿನಿಮಾ ಟೈಮಲ್ಲಿ ಹಿಂಗೆ ಆಗ್ಬಿಡ್ತಲ್ಲ. ಸುಮಾರು ಜನ ಅಂದರು. ಕೆಲವರೆಲ್ಲ ನಮ್ಮೂರಲ್ಲೆಲ್ಲ ಸುಮಾರು ಜನ ಕೇಳ್ತಿದ್ರಂತೆ, ನಿಮ್ಮೂರು ಹುಡ್ಗನ ಅಂತೆ ಹಿಂಗೆಲ್ಲ ಅಂದೆ. ಸುಮಾರು ಜನ ತಲೆ ತಗ್ಸಿದ್ರೆ ನನ್ನಿಂದ. ಈಗ ಏನು ಆಶೀರ್ವಾದ ಇವ್ರದ್ದೆಲ್ಲ ಸಿಕ್ಕಿದ್ರೆ ಖಂಡಿತ ಇದೆಲ್ಲ ಸರಿ ಹೋಗುತ್ತೆ ಅಂತ ನಂಬಿದ್ದೀನಿ. ಭಗವಂತ ಏನು ಮಾಡ್ತಾನೆ ನೋಡ್ಬೇಕು ಸರ್. ಮೇಡಮ್, ಮಾಡ್ತಾರೆ ಅನ್ನೋದೊಂದು ಗ್ಯಾರಂಟಿ ಇದೆ. ತಪ್ಪಿಗೆ ಒಂದು ಕ್ಷಮೆ ಇದ್ದೇ ಇರುತ್ತೆ. ಆದ್ರೆ ಇದು ದೊಡ್ಡ ತಪ್ಪೆ. ನಾನು ಚಿಕ್ಕ ತಪ್ಪು ದೊಡ್ಡ ತಪ್ಪು ಅಂತ ನಾನು ಹೇಳ್ತಿಲ್ಲ. ದೊಡ್ಡ ತಪ್ಪು ಮಾಡಿದ್ದೀನಿ, ಅದಕ್ಕೆ ಕ್ಷಮಿಸ್ತಾರೆ ಅನ್ನೋ ಗ್ಯಾರಂಟಿಲೇ ದಿನ ಒಂದೊಂದು ಸೆಕೆಂಡು ಕೂಡ ಕಾಯ್ತಾ ಇದ್ದೀನಿ. ಈಗ ಶಿವಣ್ಣ ಅವರು ಒಂದೇ ಒಂದು ಒಂದು ಕ್ಷಮಿಸಿದ್ದೀನಿ ಅಂತ ಅಂದರೆ ಖಂಡಿತ ಒಂದು ರಿಲೀಸ್ ಆದರೆ ಸಿನಿಮಾ ಒಂದು ಒಳ್ಳೇದು ಆಗೇ ಆಗುತ್ತೆ. ಯಾಕೆಂದರೆ 3 ವಾರ ಹೋಗಿರೋಂಥ ಸಿನಿಮಾ ಮತ್ತೆಲ್ಲೋ ಒಂದು ಕಡೆ, ಯಾಕೆಂದರೆ ಸಿನಿಮಾ ಚೆನ್ನಾಗಿದೆ ನೀನು ಹಿಂಗೆ ಮಾಡ್ಕೊಂಬಿಟ್ಟಿಲ್ಲ ಅಂತಲೇ ಎಲ್ಲ ಕಡೆ ಹೇಳಿರೋದು. ಸಿನಿಮಾ ಚೆನ್ನಾಗಿಲ್ವಂತೆ ಅಂತ ಎಲ್ಲೂ ಹೇಳಿಲ್ಲ. ಮತ್ತೆ ರಿಲೀಸ್ ಆದರೆ ಖಂಡಿತ ಆ ಕ್ರೆಡಿಟು ನನ್ನ ಜೀವನದ ಭವಿಷ್ಯ ಏನಾರ ಬದಲಾದರೆ ಈ 3 ಜನಕ್ಕೆ ಹೋಗುತ್ತೆ ಮೇಡಮ್ ಕ್ರೆಡಿಟ್. ಇಲ್ಲಿಂದ ನಾನು ನಾಳೆಯಿಂದ ಶಿವಣ್ಣವರ ಬರ್ತ್ಡೇ ಇಲ್ಲಿಂದನೇ ವಿಶ್ ಮಾಡ್ತೀನಿ. ಅಣ್ಣ, ನಿಮ್ಗೆ ಹುಟ್ಟುಹಬ್ಬದ ಶುಭಾಶಯಗಳು. ಈ ಬಡ ಕಲಾವಿದ ದಯಮಾಡಿ ತಪ್ಪು ಮಾಡಿದ್ದೀನಿ. ನನ್ನ ಆಯಸ್ಸು ಕೂಡ ನಿಮಗೆ ಕೊಡಲಿ ಅಣ್ಣ. ಇಡೀ ಫ್ಯಾಮಿಲಿ ಎಲ್ಲರೂ ಕೂಡ ಬೇಜಾರಲ್ಲಿದ್ದೀರ, ದಯಮಾಡಿ ಕ್ಷಮಿಸಿ. ನಾನು ಯಾಕೆಂದರೆ ನಾನು ಕೃಷಿ, ಒಂದು ಆರ್ಕೆಸ್ಟ್ರಾ ಈ ನಂಬ್ಕೊಂಡು ಬಂದಿರೋನು. ನನಗೆ ಯಾವ ಬ್ಯಾಕ್ಗ್ರೌಂಡು ಇಲ್ಲ. ನಿಮ್ಮಂಥವ್ರ ಆಶೀರ್ವಾದ ಪಡೆದು ಬೆಳಿಬೇಕು ಅಂತ ಬಂದೆ. ಒಂದು ಷಡ್ಯಂತ್ರಕ್ಕೆ ಬಲಿಯಾಗಿದ್ದೀನಿ. ದಯಮಾಡಿ ಕ್ಷಮಿಸಿ 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 ಅಣ್ಣ. ಫ್ಯೂಚರ್ ಈಗ ಏನು ಸಿನಿಮಾ ಗೊತ್ತಿಲ್ಲ, ಶಿವಣ್ಣ ಅವ್ರು ಏನಾರು ಕ್ಷಮಿಸಿದ್ರೆ ಇನ್ನೊಬ್ರು ಸಿನಿಮಾ ಮಾಡಬೇಕು ಅಂತ ಇದ್ದಾರೆ. ಅದೊಂದು ಸ್ಕ್ರಿಪ್ಟ್ ವರ್ಕ್ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದಾರೆ. ಅದೊಂದು. ಇನ್ನು ಅದಾದಮೇಲೆ ಒಂದು ಕೃಷಿಯಲ್ಲಿ ನಾನು ಸುಮಾರು 2 ವರ್ಷದ ಮುಂಚೆ ನಾನು ಏನೇನೋ ಸ್ವಲ್ಪ ಬೇರೆ ಪ್ಲ್ಯಾನ್ ಮಾಡಿ ಇಟ್ಟಿದ್ದೆ. ಒಂದು ಏನೇನೋ ಸ್ವಲ್ಪ ಪರ್ಸ್ನಲ್ ಏನೇನೋ ಮಾಡಿದ್ದೆ. ಅದು ಸ್ಟಾರ್ಟ್ ಮಾಡ್ಬೇಕು ಸರ್. ಅದು ಮಾಡಿ ಒಂದು 2-2.5 ತಿಂಗಳಾದ್ಮೇಲೆ ಅದು ಉದ್ಘಾಟನೆಗೆ ಎಲ್ಲ ಅನುಮತಿ ಕೊಟ್ಟರೆ ಇವು 3 ಜನದ ಆಶೀರ್ವಾದ ತಗೊಂಡೆ ನಾನು ಲಾಂಚ್ ಮಾಡಿಸ್ತೀನಿ. ಹ್ಞೂ ಸರ್. ಕೆಲಸ ಅಂದರೆ ಉಮೇಶ್ ಅಣ್ಣವರು ಮನೇಲೇ ಹೇಳಿದರು, ಮತ್ತೆ ತಪ್ಪು ಮಾಡಿದರೆ ಪಕ್ಕಾ ಬ್ಯಾನು, ಇನ್ಮೇಲೆ ಹುಷಾರಾಗಿ ಹೆಜ್ಜೆ ಇಡು, ಕೆಲಸ ಮಾಡ್ಕೊಂಡು ಹೋಗು ಅಂತ ಹೇಳಿದ್ದಾರೆ. ನಾನು ಈ ಮೂಲಕ ಉಮೇಶ್ ಅಣ್ಣವ್ರಿಗೆ ಥ್ಯಾಂಕ್ಸ್ ಹೇಳಲೇಬೇಕು. ಮತ್ತು ನಮ್ಮ ಎನ್.ಆರ್. ರಮೇಶ್ ಅಣ್ಣವ್ರಿಗೆ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಒಂದು ತಪ್ಪಾಗಿದೆ. ಇನ್ನೊಂದು ಕಡೆ ಒಂದು ಕಟೌಟ್ ನೋಡಿದ್ವಲ್ಲ, ಅದು ಈ ದೊಡ್ಡ ತಪ್ಪು ಇಲ್ಲ ಅಂತ ನಾನು ಹೇಳ್ತಿಲ್ಲ. ಇಷ್ಟೊಂದು ಆ ಒಂದು ಕಟೌಟ್ ನೋಡದೆ ಒಳಗಡೆ ಹೋಗಿ ಬರೋಷ್ಟರೊಳಗೆ ಕಟೌಟ್ ಕಿತ್ತಾಕ್ತಾರೆ. ನಾನು ಸಿನಿಮಾನ ನೋಡಿಲ್ಲ ಸರ್. ಮೇಡಮ್, ಖಂಡಿತ ಶಿವಣ್ಣ ಅವರದ್ದು ಒಂದೇ ಒಂದು ಆಶೀರ್ವಾದ ಸಿಕ್ತು ಅಂದರೆ ಖಂಡಿತ ನಾನು ಕೈ ಕಾಲು ಹಿಡಿದಾಗಲೇ ಅವ್ರನ್ನ ಕರ್ಕೊಂಡು ಮತ್ತೆ ಟೀಮ್ ಏನೇನೇನು ಆಗಿತ್ತು ಆ ಜಾಗದಲ್ಲಿ ಮತ್ತೆ ರೆಡಿ ಆಗ್ತೀನಿ. ಖಂಡಿತ ಮತ್ತೆ ಆ ಏನು ಟೀಮ್ ಇತ್ತು ಅದನ್ನು ನಾನು ಮತ್ತೆ ನಾನು ಮಾಡೇ ಮಾಡ್ತೀನಿ ಮೇಡಮ್. ರಿಲೀಸ್ ನಾನು ಸಂತೋಷ್ ಸರ್ ಹತ್ರನೇ ಮಾತಾಡಬೇಕು ನಮ್ಮ ಹತ್ರ. ಅಂದರೆ ಅವ್ರಿಗೆ ಬೇಜಾರಾಗಿರೋದು ಇವ್ರು 3 ಜನ ಖಂಡಿತ. ನಾನು ಯಾಕಂದ್ರೆ ಅವ್ರನ್ನ ಯಾಕೆ ಮೀಟ್ ಮಾಡಿಲ್ಲ ಅಂದರೆ, ಫಸ್ಟ್ ಇಲ್ಲಿ ಇವ್ರ ಆಶೀರ್ವಾದ ಸಿಗದೆ ನಾನು ಅಲ್ಲೋಗಿ ಮೀಟ್ ಮಾಡೋಕ್ಕಾಗಲ್ಲ. ಇವ್ರ ಆಶೀರ್ವಾದ ಸಿಕ್ತು ಅಂದರೆ ಬರೀ ಇಷ್ಟು ಜನ ಫ್ಯಾನ್ಸ್ ನೋಡಿದರೆ ಸಿನಿಮಾ ಚೆನ್ನಾಗಿ ಆಗ್ಬಿಡುತ್ತೆ. ನನಗೇನು ಈಗ ಎಲ್ಲರ ಫ್ಯಾನ್ಸು ನೋಡ್ತಾರೆ, ಬಟ್ ನನ್ನ ಫ್ಯಾನ್ಸ್ ಅನ್ನೋಂಥ ಯಾರೂ ಇಲ್ಲ. ಎಲ್ಲರೂ ಸ್ನೇಹಿತರು, ಫ್ರೆಂಡ್ಸ್ ಇರೋದು. ಬಟ್ ಎಲ್ಲ ಚಿತ್ರರಂಗದಲ್ಲಿ ಏನು ಹೀರೋಗಳಿದ್ದಾರೆ ಎಲ್ಲರಲ್ಲೂ 5% ಫ್ಯಾನ್ಸ್ ಸಿನಿಮಾ ನೋಡಿದ್ರು ಕೂಡ ನನ್ನ ಸಿನಿಮಾ ಚೆನ್ನಾಗಾಗುತ್ತೆ ಅನ್ನೋದು ಇವತ್ತು ಗ್ಯಾರಂಟಿ ಇದೆ.